ಸಿಎಂಗೂ ಮೂಡಾಗೂ ಏನಾದ್ರು ವಿಚಿತ್ರ ನಂಟಿದೆಯೋ ಏನೋ ಏನಪ್ಪ. ಮೌಖಿಕ ಆದೇಶದ ಮೇರೆಗೆ ಅಂದರೆ ಸಿಎಂದು ಕಾನೂನು ಮೀರಿ ಮೂಡ ಹಣನ ವರುಣಾ ಕ್ಷೇತ್ರದ ಹಳ್ಳಿಗಳ ಅಭಿವೃದ್ಧಿಗೆ ಬಳಸಲಾಗಿದೆ ಅಂತ ಯಾರೊಬ್ಬರು ಈಗ ದೂರನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಯಾರೋ ನಟರಾಜ್ ಅಂತೆ. ಇದು ಅವರ ಕಡತದಲ್ಲೇ ಉಲ್ಲೇಖವಾಗಿದೆ ಅಂತ ಅವ್ರು ಅಂತ ಇದ್ದಾರೆ. CBI ತನಿಖೆ ನಡೆಸೋಣ ಅಂತಾರೆ. CBI ತನಿಖೆ ಯಾರು ಮಾಡ್ತಾರೆ ಅದಕ್ಕೆ? ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಏನಾಗುತ್ತೋ ಗೊತ್ತಿಲ್ಲ, ನಾವೆಲ್ಲದಕ್ಕೂ ತಯಾರಿದ್ದೀವಿ ಅಂತ ಪರಮೇಶ್ವರ್ ಏನೋ ಹೇಳ್ತಾರೆ. ಈ ಮಧ್ಯೆ ಅದೇ ಸಿಎಂ ಬದಲಾವಣೆ ಬೇಕಿಗೆ ಚರ್ಚೆಗೆ ಬ್ರೇಕ್ ಹಾಕೋ ಕಸರತ್ತು ನಡೀತಾ ಇದೆ. ಸಿದ್ದರಾಮಯ್ಯನವರ ಸಿಎಂ ಅಂತ ಜಮೀರ್ ಹೇಳಿದ್ರೆ ಅದು ಹೊಸ ಸುದ್ದಿ ಅಲ್ರಿ, ಅದು ಹಳೇ ಓಲ್ಡ್ 1947 ನ್ಯೂಸ್ ಅದು. ಅವ್ರು ಹೇಳ್ತಾನೆ ಇರ್ತಾರೆ. ಅದರ ಹೊಸಬ್ರು ಯಾರು ಹೇಳಿದ್ರೆ ಯೋಚನೆ ಮಾಡ್ಬೋದಪ್ಪ. ಅವ್ರು ಯಾರೋ ಶಾಸಕ ಉದಯ್ ಅಂತೆ, ಅವರು DK ಶಿವಕುಮಾರ್ನ ಒಕ್ಕಲಿಗರೆಲ್ಲ ಸೇರಿ 28ಕ್ಕೆ ಸಿಎಂ ಮಾಡೋಣ ಅಂತ ಕರೆ ಕೊಟ್ಟಿದ್ದಾರೆ. ಸರಿ ಆಯ್ತು, ಅಂದ್ರೆ ಈ ಅವಧಿಯಲ್ಲ ಅಂತನ ನಮಗೇನು ಗೊತ್ತ್ರಿ, ಚರ್ಚೆ ಸರಿ, ನಮಗೇನು ಗೊತ್ತು ಇವ್ರ ಕತೆ ಗೊತ್ತಿಲ್ಲ. ನಾವೆಲ್ಲದಕ್ಕೂ ತಯಾರಾಗಿದ್ದೀವಿ. ತಯಾರಿ ಅಂದ್ರೆ ಹೆಂಗೆ ಸ್ವಲ್ಪ ಹೇಳ್ಕೊಡಿ. ನೀವು ಹೇಳ್ಕೊಟ್ರೆ ತಯಾರಿ ಅಂದ್ರೆ ಏನ್ ಗೊತ್ತ. ಯಾರು ಇಲ್ಲ. ಸಿದ್ದರಾಮಯ್ಯ ಇಸ್ ಓನ್ಲಿ ಒನ್ ಲೀಡರ್. ಸಿದ್ದರಾಮಯ್ಯ 5 ವರ್ಷ ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ. 28ರ ವಿಧಾನಸಭೆಯಲ್ಲೂ ಕೂಡ 136ಕ್ಕಿಂತ ಸೀಟ್ಗಿಂತ ಹೆಚ್ಚಿನ ಸೀಟನ್ನ ನಮ್ಮ ಅಧ್ಯಕ್ಷರಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ ಮುಂದಿನ ಅವಧಿಗೂ ಕೂಡ. ಸರ್ ತಯಾರಿ ಅಂದ್ರೆ ಏನು ಅಂದ್ರೆ ಏನಾರಿಗೆ ಅಪ್ಪಿ ನಿಮ್ಗೆ ಅವಕಾಶ ಸಿಕ್ತು ಅಂತ ಇಟ್ಕೊಳ್ಳಿ. ಸುಮ್ಮನೆ ನಾನು ಹೇಳ್ತಿರೋದು, ಸಿಗತ್ತ ಬಿಡತ್ತ ಗೊತ್ತಿಲ್ಲ. ಪರಮೇಶ್ವರ್ಗೆ ಸರಿ ಇಲ್ಲ, ಜಾತಕ ಲಕ್ಕೂ ಇಲ್ಲ, ಸಿಎಂ ವಿಚಾರ ಸರಿ ಇಲ್ಲ. ಏನ್ಯೋ ಸಿಕ್ತು ಅಂತ ಇಟ್ಕೊಳ್ಳಿಪ್ಪ. ಸುಮ್ಮನೆ ಏನಾದ್ರು ಸೋಟೋ ಬೂಟೋ ಆ ಥರದೆಲ್ಲ ರೆಡಿ ಗಿಡಿ ಇದ್ರಿ ಮಾಡ್ಕೊಳ್ಳಿ ಅಂತ ಅಷ್ಟೇ ತಯಾರಿ. ಇನ್ನೇನು ತಯಾರಿ ಮಾಡ್ಕೊಳಕ್ಕಾಗತ್ತೆ? ನೀವು ಅದು ಅರ್ಥ ಆಗದೆ ಇರುತ್ತೆ ಸರ್ ಅವ್ರಿಗೆ. ನಾವು ಇನ್ನೇನು ತಯಾರಿ ಮಾಡಕ್ಕೆ ಅಷ್ಟೇ. ಆ ಥರ ಆಗತ್ತೋ ಬಿಡುತ್ತೋ ಅದು ಪ್ರಶ್ನೆ ಬೇರೆ, ನಮಗೆ ಗೊತ್ತಿಲ್ಲ, ಅದು ನಿಮ್ಮ ಪಕ್ಷಕ್ಕೆ ಬಿಟ್ಟಿದ್ದು. ಬಟ್ ಮುಡಾಹಣನ ಅಧಿಕಾರಿಗಳು ಮೌಖಿಕ ಆದೇಶದ ಮೇರೆಗೆ ಅನ್ನೋ ದೂರುಗಳು ವಿಪರೀತವಾಗಿ ಬರ್ತಾ ಇವೆ. ನೀವು ಅಧಿಕಾರಿಗಳು ಬೇರೆ ಮಾರ್ಗ ಹುಡುಕೋಬೇಕಿದ್ದಕ್ಕೆ. ಯಾಕೆ ಅಂತ ಹೇಳ್ತೀನಿ, ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿದ್ದ ರಾಜಕಾರಣ ನಾನು ನೋಡಿದ್ದೆ, ಈ ಮೌಖಿಕ ಆದೇಶದ ಇದು ಹಗರಣಗಳಾಗ್ತಿರಲಿಲ್ಲ. ಈಗೆಲ್ಲವೂ ಹಗರಣಗಳ ರೂಪ ಪಡಿತೀವಿ ದಿನ ಬೆಳಗಾದ್ರೆ ನೋಡಿದ್ರೆ. ಹಾಗಾಗಿ ನಾಳೆ ಏನಾದ್ರು ಬದಲಾದರೆ ರಾಜ್ಯದ ಜನ ಅವ್ರ ಲೆಕ್ಕಾಚಾರದ ಪ್ರಕಾರ ಬದಲು ಮಾಡಿಕೊಟ್ರೆ, ಇನ್ನೊಂದು ಸರ್ಕಾರ ಬಂದರೆ ಅವ್ರು ಇದನ್ನೇ ಹಿಡ್ಕೊಂಡು ನಿಮ್ಮ ಮೇಲೆ ಮತ್ತೆ ಬರ್ತಾರೆ. ಸೇಮ್ ಬರ್ತಾರೆ, ನೋಡ್ತಾ ಇರಿ ಆಮೇಲೆ. ಹಾಗಾಗಿ ಇನ್ಮೇಲೆ ಆಫೀಸರ್ಸ್ ನೀವೇನಾದ್ರು ಹೊಸ ಮೆಥಡ್ಡೇ ಹುಡುಕಬೇಕು. ಈ ಮೌಖಿಕ ಆದೇಶವನ್ನ ಬಚಾವಾಗಿ ಹೆಂಗಪ್ಪ ಮಾಡೋಣ ಕೆಲಸ ಅಂತ. ಇಲ್ಲಿದ್ರೆ ಗ್ಯಾರಂಟಿ ಬರ್ತಾರೆ. ಆಗ ಅವ್ರು ಹೇಳ್ತಾರೆ ನಾವೆಲ್ಲಿ ಹೇಳಿದ್ವಿ ಅವ್ರಿಗೆ, ಆಫೀಸರ್ಗೆ ನಾವ್ ಹೇಳೇ ಇಲ್ಲ ಅಂತ ನೀವು ತಗಲಾಕತ್ತೀರಿ. ಈಗ ನಡೀತಿರೋ ರಾಜಕಾರಣದ ಹಿನ್ನೆಲೆಯಲ್ಲಿ ಇದು. ಎಸ್, ರಾಜ್ಯಪಾಲರ ವಿರುದ್ಧ ರಾಜ್ಯ ಸರ್ಕಾರ ಜಿದ್ದಿಗೆ ಬಿದ್ದಂತಿದೆ. ವಿವಿ ಕುಲಪತಿ ಮತ್ತು ವಿವಿಧ ನೇಮಕಾತಿಗಳಲ್ಲಿ ರಾಜ್ಯಪಾಲರ ಅಧಿಕಾರ ಮೊಟಕು ಮಾಡಲು ಮುಂದಾಗಿದೆ. ಕುಲಪತಿ ನೇಮಕಕ್ಕೆ ಸಂಬಂಧಿಸಿದ ಕಾಯ್ದೆಗೆ ತಿದ್ದುಪಡಿ ತರುವ ಬಗ್ಗೆ ಚರ್ಚೆಯಾಗಿದೆ. ಗುಜರಾತ್ ಮಾದರಿ ಅಳವಡಿಸಿಕೊಳ್ಳುವ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಅವ್ರು ಏನಾರು ವಾಗಾರು ಮಾಡ್ಕೊಳ್ಳಿ, ದಾಳಿನಾರು ಮಾಡ್ಕೊಳ್ಳಿ. ಒಂದು ವೇಳೆ ಈಗ ಗುಜರಾತಲ್ಲಿರೋ ಮಾಡೆಲ್ನ ಇಲ್ಲಿ ತರ್ತಾರೆ ಅಂತಿದ್ರೆ ಹೆಂಗಪ್ಪ ಅಪೋಸ್ ಮಾಡ್ತೀರಿ ಬಿಜೆಪಿನವರು? ಹೆಂಗ್ ಬಿಜೆಪಿ ಅಪೋಸ್ ಮಾಡ್ತೀರಿ ನೀವು? ಗುಜರಾತಲ್ಲಿರೋ ಮಾಡೆಲ್ಲೇ ಇವ್ರು ತರ್ತೀವಿ ಅಂದರೆ ಹೆಂಗ್ ಅಪೋಸ್ ಮಾಡ್ತೀರಿ ನೀವು? ಒಪ್ಪಿದ ಮೇಲೆ ಹೆಂಗ್ ಆಗ್ಬಿಡತ್ತೆ ಅವಾಗ? ಈಗ ಅದನ್ನೇ ಪರಮೇಶ್ವರ್ ಅವರು ಹೇಳಿದ್ದು. ಬೇರೆ ಬೇರೆ ರಾಜ್ಯಗಳಲ್ಲಾಗಿರೋದನ್ನೇ ನಾವು ಇಲ್ಲಿ ಮಾಡ್ತಿದೀವಿ. ಬೇರೆ ರಾಜ್ಯ ಬಿಟ್ಬಿಡೋಣ, ತಮಿಳ್ನಾಡಲ್ಲಿ ಆಗಿರೋದು ಮಾಡಿದೀವಿ ಅಂತ ಅಲ್ಲೂ ಅದೇ ಕತೆ ಅನ್ನೋಣ. ಪಶ್ಚಿಮ ಬಂಗಾಳದಲ್ಲಿ ಆಗಿದ್ ಮಾಡಿದೀವಿ ಅಂದ್ರೆ ಅಲ್ಲೂ ಅದೇ ಕತೆ ಅನ್ನೋಣ. ಬೇಕಾರೆ ಗುಜರಾತ್ ಅಲ್ಲಿರೋ ಮಾಡೆಲ್ ಏನಾದ್ರು ಇವ್ರು ತರದೇ ಆದ್ರೆ ಯು ಶುಡ್ ಬಿ ಹ್ಯಾಪಿ. ಬಿಜೆಪಿಯವರು ಕಾಂಗ್ರೆಸ್ ಈಸ್ ಅಡಾಪ್ಟಿಂಗ್ ಎ ಗುಜರಾತ್ ಮಾಡೆಲ್. ನಿಮ್ಮನ್ನು ಫಾಲೋ ಮಾಡ್ತಿದ್ದಾರೆ. ಅದಕ್ಕೆ ವಾಗ್ ದಾಳಿ ಯಾಕೆ? ಅಲ್ಲಿ ಒಪ್ಪಿದ ಮೇಲೆ ಇಲ್ಲಿ ಯಾಕೆ?